ಸಚಿವ ಸಂಪುಟ ವಿಸ್ತರಣೆ, ಸಾಮಾಜಿಕ ನ್ಯಾಯ ಮತ್ತು ಪವರ್ ಬ್ಯಾಲೆನ್ಸ್ ಸೂತ್ರ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕರ್ನಾಟಕ ರಾಜಕಾರಣದಲ್ಲಿ ಕಳೆದ ಕೆಲವು ದಿನಗಳಿಂದ ತೀವ್ರ ಕುತೂಹಲ ಮೂಡಿಸಿದ್ದ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಈಗ ಮುಗಿದಿದೆ. ಹೊಸ ಸಚಿವರ ಲಿಸ್ಟ್ ರಿಲೀಸ್ ಆಗಿದೆ, ಪ್ರಮಾಣ ವಚನ ಕೂಡ ನೆರವೇರಿದೆ. ಆದರೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅನುಸರಿಸಿದ ಪವರ್ ಫಾರ್ಮುಲಾ ಏನು ಗೊತ್ತಾ? ಸರ್ಕಾರನೇ ಹೇಳ್ಕೊಳ್ತಾ ಇರುವಂತೆ ಈ ಬಾರಿ ಸಾಮಾಜಿಕ ನ್ಯಾಯ ಮತ್ತು ಕಮ್ಯುನಿಟಿ ಬ್ಯಾಲೆನ್ಸ್ಗೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡಲಾಗಿದೆ. ಲಿಂಗಾಯತ, ಒಕ್ಕಲಿಗ, SC, ST, OBC ಮತ್ತು ಮೈನಾರಿಟಿ ಸಮುದಾಯಗಳಿಗೆ ಕಂಪ್ಲೀಟ್ ಪ್ರಾತಿನಿಧ್ಯ ನೀಡಿದ್ದೇವೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಹಾಗಾದರೆ ಈ ಹೊಸ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಕ್ಕಿದೆ, ಯಾವ ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿದೆ, ಯಾರು ಹೊಸ ಮುಖಗಳು, ಹಿರಿಯರಲ್ಲಿ ಯಾರಿಗೆ ಮಂತ್ರಿಗಿರಿ ಸಿಕ್ಕಿದೆ, ಯಾರಿಗೆ ಮಿಸ್ ಆಗಿದೆ, ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಕ್ಯಾಬಿನೆಟ್ ವಿಸ್ತರಣೆಯ ಓವರ್ ಆಲ್ ನಂಬರ್ಸ್ ಮತ್ತು ಸೋಷಿಯಲ್ ಜಸ್ಟಿಸ್ ಲೆಕ್ಕಾಚಾರವನ್ನು ನೋಡೋಣ. ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಈ ಬಾರಿಯ ಸಚಿವ ಸಂಪುಟ, ಸ್ಪೀಕರ್ ಕೌನ್ಸಿಲ್ ಚೇರ್ಮನ್ ಹಾಗೂ ಇತರ ಪ್ರಮುಖ ಹುದ್ದೆಗಳು ಸೇರಿದಂತೆ ಒಟ್ಟು 38 ಪ್ರಮುಖ ಹುದ್ದೆಗಳಲ್ಲಿ ಬರೋಬ್ಬರಿ 23 ಸ್ಥಾನಗಳನ್ನು SC, ST, OBC ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕೊಡಲಾಗಿದೆ. ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದರೆ 60%ಕ್ಕಿಂತ ಹೆಚ್ಚು ಹುದ್ದೆಗಳು ಅಹಿಂದ ಮತ್ತು ಮೈನಾರಿಟಿ ಸಮುದಾಯಗಳ ಪಾಲಾಗಿದ್ದಾವೆ. ಅಧಿಕಾರ ಹಂಚಿಕೆಯಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ಜಸ್ಟಿಸ್ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನೋದು ಸರ್ಕಾರದ ವಾದ. ರಾಜ್ಯದ ಹಿಸ್ಟರಿಯಲ್ಲೇ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಪ್ರಾತಿನಿಧ್ಯ ನೀಡಲಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಪ್ರತಿಯೊಂದು ಪ್ರಮುಖ ಸಮುದಾಯಕ್ಕೆ ಸಿಕ್ಕಿರೋ ಪ್ರಾತಿನಿಧ್ಯವನ್ನು ಒನ್ ಬೈ ಒನ್ ಬ್ರೇಕ್ ಡೌನ್ ಮಾಡಿ ನೋಡೋಣ. ಮೊದಲಿಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ. ಈ ರಾಜ್ಯದ 2 ಪ್ರಮುಖ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ. ಇದರಲ್ಲಿ ಲಿಂಗಾಯತ ಸಮುದಾಯದ ಬಗ್ಗೆ ನೋಡೋದಾದರೆ ಕಳೆದ ಸಂಪುಟದಲ್ಲಿದ್ದಷ್ಟೇ ಪ್ರಾತಿನಿಧ್ಯವನ್ನು ಈ ಬಾರಿಯೂ ಮೇಂಟೈನ್ ಮಾಡಲಾಗಿದೆ. ಒಟ್ಟು 7 ಲಿಂಗಾಯತ ನಾಯಕರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಇದರ ಜೊತೆಗೆ ರೆಡ್ಡಿ ಸಮಾಜದ ಒಬ್ಬ ಹೆಚ್ಚುವರಿ ನಾಯಕರಿಗೆ ವಿಧಾನಸಭೆಯ ಸ್ಪೀಕರ್ ಹುದ್ದೆಯನ್ನು ನೀಡಲಾಗಿದೆ. ಇನ್ನು ಒಕ್ಕಲಿಗ ಸಮುದಾಯಕ್ಕೆ 5 ಸಚಿವ ಸ್ಥಾನಗಳನ್ನು ಕೊಡಲಾಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಈ ಸಮುದಾಯಕ್ಕೆ ಕ್ಯಾಬಿನೆಟ್ನಲ್ಲಿ ಸ್ಟ್ರಾಂಗ್ ಹೋಲ್ಡ್ ಮುಂದುವರೆದಿದೆ. ಇನ್ನು ಎರಡನೇದು, ಇತಿಹಾಸದಲ್ಲೇ ಮೊದಲ ಬಾರಿಗೆ 7 ಜನ SC ಸಚಿವರಿದ್ದಾರೆ. ಈ ಬಾರಿಯ ಸಂಪುಟದ ಬಿಗ್ಗೆಸ್ಟ್ ಹೈಲೈಟ್ ಏನಂತಂದರೆ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲೇ ಮೊದಲ ಬಾರಿಗೆ 7 ಜನ ಪರಿಶಿಷ್ಟ ಜಾತಿ ನಾಯಕರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಅಷ್ಟೇ ಅಲ್ಲ, SC ಸಮುದಾಯದ ಒಳಗಿರುವ ಉಪ ಸಮುದಾಯಗಳಿಗೂ ಬ್ಯಾಲೆನ್ಸ್ ಮಾಡಲಾಗಿದೆ. 3 ಸ್ಥಾನಗಳು ಬಲಗೈ ಸಮುದಾಯಕ್ಕೆ ಹೋಗಿದ್ದಾವೆ, 2 ಸ್ಥಾನಗಳು ಎಡಗೈ ಸಮುದಾಯಕ್ಕೆ, 1 ಸ್ಥಾನ ಲಂಬಾಣಿ ಸಮುದಾಯಕ್ಕೆ, ಇನ್ನೊಂದು ಸ್ಥಾನ ಭೋವಿ ಸಮುದಾಯಕ್ಕೆ. ಹೀಗೆ ಪ್ರತಿಯೊಂದು ಒಳ ಸಮುದಾಯಕ್ಕೂ ಪ್ರಾತಿನಿಧ್ಯವನ್ನು ಕೊಡಲಾಗಿದೆ. ಇದಿಷ್ಟೇ ಅಲ್ಲದೆ 3 ಪರಿಶಿಷ್ಟ ಪಂಗಡ ST ನಾಯಕರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನು ಮೂರನೇ ವಿಚಾರ, ಮುಸ್ಲಿಂ ಸಮುದಾಯಕ್ಕೆ 4 ಪ್ರಮುಖ ಹುದ್ದೆಗಳು ಸಿಕ್ಕಿದ್ದಾವೆ. ಅಲ್ಪಸಂಖ್ಯಾತ ಸಮುದಾಯ, ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ 3 ಸಚಿವ ಸ್ಥಾನಗಳು ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನ ಸೇರಿದಂತೆ ಒಟ್ಟು 4 ಪ್ರಮುಖ ಪೋಸ್ಟ್ಗಳನ್ನು ನೀಡಲಾಗಿದೆ. ಇದು ಕೂಡ ರಾಜ್ಯದ ಇತಿಹಾಸದಲ್ಲೇ ಹೈಯೆಸ್ಟ್ ಪ್ರಾತಿನಿಧ್ಯ ಅಂತ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ಈ ಬಾರಿ ಏನಾಗಿದೆ ಅಂತಂದರೆ 3 ಸಚಿವ ಸ್ಥಾನಗಳಲ್ಲಿ 2 ಸಚಿವ ಸ್ಥಾನಗಳು ಬೆಂಗಳೂರಿಗೆ, ಇನ್ನೊಂದು ಸಚಿವ ಸ್ಥಾನ ಮಂಗಳೂರಿಗೆ ಸೀಮಿತ ಆಗಿದೆ. ಉತ್ತರ ಕರ್ನಾಟಕಕ್ಕೆ ಮತ್ತು ಮೈಸೂರಿನ ಭಾಗಕ್ಕೆ ಯಾವುದೇ ರೀತಿಯ ಪ್ರಾತಿನಿಧ್ಯ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಕ್ಕಿಲ್ಲ. ಇನ್ನು ಹಿಂದುಳಿದ ವರ್ಗಗಳಿಗೆ ಕಂಪ್ಲೀಟ್ ಆದ್ಯತೆ ನೀಡಲಾಗಿದೆ. ಒಟ್ಟು 7 OBC ನಾಯಕರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗಳಲ್ಲೂ ಹಿಂದುಳಿದ ವರ್ಗಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಈಗ ಜಿಲ್ಲಾವಾರು ಲೆಕ್ಕಾಚಾರ ಮತ್ತು ಕೆಲವು ಹೈ ಪ್ರೊಫೈಲ್ ನಾಯಕರ ಕತೆ ಏನು ಅಂತ ನೋಡೋಣ. ಮೊದಲನೇದು, ಕಲಬುರಗಿ ಜಿಲ್ಲೆಗೆ ಸ್ಪೆಷಲ್ ಪ್ರಿಯಾರಿಟಿ ಸಿಕ್ಕಿದೆ. ಈ ಬಾರಿಯ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನಲ್ಲಿ ಕಲಬುರಗಿ ಜಿಲ್ಲೆಗೆ ಬಿಗ್ ವೇಟೇಜ್ ಸಿಕ್ಕಿದೆ. ಈಗಾಗಲೇ ಮಂತ್ರಿಗಳಾಗಿರೋ ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಜೊತೆಗೆ ಈಗ ಯುವಕರ ಕೋಟಾದಡಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಕ್ಯಾಬಿನೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದರಿಂದಾಗಿ ಕಲಬುರಗಿ ಒಂದೇ ಜಿಲ್ಲೆಗೆ ಬರೋಬ್ಬರಿ 3 ಸಚಿವ ಸ್ಥಾನಗಳು ಸಿಕ್ಕಂತಾಗಿದೆ. ಎರಡನೇದು, ಮಂಡ್ಯ ಜಿಲ್ಲೆ ಮತ್ತು ಡಿಸ್ಕಷನ್ನು. ಮಂಡ್ಯ ಜಿಲ್ಲೆಯಿಂದ N. ಚಲುವರಾಯಸ್ವಾಮಿ ಹಾಗೂ PM ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ದೊರೆತಿದೆ. ಆದರೆ ಮಂತ್ರಿಗಿರಿಗಾಗಿ ತೀವ್ರ ಪೈಪೋಟಿ ನಡೆಸಿದ್ದ ಹಿರಿಯ ನಾಯಕ ಮಾಜಿ ಸಚಿವ HC
ಮಹದೇವಪ್ಪ ಅವರಿಗೆ ಈ ಬಾರಿ ಅವಕಾಶ ಸಿಗದಿರೋದು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಯಾಕಂದರೆ ಇವರು ಸಿದ್ದರಾಮಯ್ಯನವರ ಪರಮಾಪ್ತರಾಗಿದ್ದರು ಮತ್ತು ಹಿರಿಯ ನಾಯಕರು ಕೂಡ ಹೌದು. ಇನ್ನು ಮೂರನೇ ವಿಚಾರ ಏನಂತಂದರೆ ದಾವಣಗೆರೆ ಡೆವಲಪ್ಮೆಂಟ್ಸ್ ಮತ್ತು ಮುಸ್ಲಿಂ ನಾಯಕರು. ದಾವಣಗೆರೆ ರಾಜಕೀಯ ಬೆಳವಣಿಗೆಗಳ ಬೆನ್ನಲ್ಲೇ BZ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅವ್ರ ಜೊತೆ ಯುವ ನಾಯಕ ರಿಜ್ವಾನ್ ಅರ್ಷದ್ ಕೂಡ ಮೊದಲ ಬಾರಿಗೆ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಮುಸ್ಲಿಂ ಕೋಟಾದಡಿ ತೀವ್ರ ನಿರೀಕ್ಷೆಯಲ್ಲಿದ್ದ ಸಲೀಂ ಅಹಮದ್ ಮತ್ತು ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಅವಕಾಶ ಕೈತಪ್ಪಿದೆ. ಸಲೀಂ ಅಹಮದ್ ಅವರಿಗೆ ಒಂದು ಒಳ್ಳೆ ಹುದ್ದೆ ಸಿಕ್ಕಿದೆ, ವಿಧಾನ ಪರಿಷತ್ನಲ್ಲಿ ಸಭಾಪತಿ ಆಗ್ತಾ ಇದ್ದಾರೆ. ಈ ಬಾರಿಯ ಸಂಪುಟದ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದರೆ ಯೂತ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬ್ಯಾಲೆನ್ಸು. ಹೊಸದಾಗಿ ಸಂಪುಟಕ್ಕೆ ಎಂಟ್ರಿ ಕೊಟ್ಟ ನಾಯಕರು. ಹಲವು ದಿನಗಳಿಂದ ಕಾಯ್ತಾ ಇದ್ದ ಅನೇಕ ಹೊಸ ಮುಖಗಳಿಗೆ ಈ ಬಾರಿ ಸಚಿವ ಸ್ಥಾನ ಒಲಿದು ಬಂದಿದೆ. ರಿಜ್ವಾನ್ ಅರ್ಷದ್, ಡಾಕ್ಟರ್ ಅಜಯ್ ಸಿಂಗ್, KM ಶಿವಲಿಂಗೇಗೌಡ, KS ಬಸವಂತಪ್ಪ, ಗಾಯತ್ರಿ ಶಾಂತೇಗೌಡ, HC ಬಾಲಕೃಷ್ಣ, ವಿಜಯಾನಂದ್ ಕಾಶ್ಯಪ್ಪನವರು. ಮತ್ತೆ ಮಂತ್ರಿಗಿರಿಗಿಟ್ಟಿಸಿಕೊಂಡ ಅನುಭವಿಗಳು. ಅನುಭವಕ್ಕೆ ಮೊದಲ ಆದ್ಯತೆ ನೀಡಿ ಹಿರಿಯ ನಾಯಕರನ್ನು ಸಂಪುಟದಲ್ಲಿ ಉಳಿಸಿಕೊಳ್ಳಲಾಗಿದೆ. ಆ ಪೈಕಿ ಶಿವರಾಜ್ ತಂಗಡಗಿ, ಸಂತೋಷ್ ಲಾಡು, N ಚಲುವರಾಯಸ್ವಾಮಿ, BZ ಜಮೀರ್ ಅಹಮದ್ ಖಾನು, SS ಮಲ್ಲಿಕಾರ್ಜುನ್, ಮಧು ಬಂಗಾರಪ್ಪ. ಹೀಗೆ ಅನುಭವಿಗಳ ಗೈಡೆನ್ಸ್ ಮತ್ತು ಯುವಕರ ಎನರ್ಜಿ ಎರಡನ್ನೂ ಮಿಕ್ಸ್ ಮಾಡಿ ಕ್ಯಾಬಿನೆಟನ್ನು ರಚನೆ ಮಾಡಲಾಗಿದೆ. ಈಗ ಸಚಿವರ ಲಿಸ್ಟ್ ಅಂತೂ ಪ್ರಕಟ ಆಯಿತು, ಪ್ರಮಾಣ ವಚನ ಕೂಡ ಮುಗೀತು. ಆದರೆ ಈಗ ಎದ್ದಿರೋ ಬಿಗ್ಗೆಸ್ಟ್ ಕ್ವಶನ್ ಏನು ಗೊತ್ತಾ? ಖಾತೆ ಹಂಚಿಕೆ. ಯಾವ ಸಚಿವರಿಗೆ ಯಾವ ಇಲಾಖೆ ಸಿಗಲಿದೆ ಅನ್ನೋ ಚರ್ಚೆ ಈಗ ವಿಧಾನಸೌಧದ ಅಂಗಳದಲ್ಲಿ ಜೋರಾಗಿ ನಡೀತಿದೆ. ಸಚಿವರ ಪ್ರಮಾಣ ವಚನದ ನಂತರ ಖಾತೆಗಳ ಪಟ್ಟಿ ಅಧಿಕೃತವಾಗಿ ಹೊರಬೀಳ್ತದೆ. ಆ ಕುತೂಹಲಕ್ಕೆ ಶೀಘ್ರದಲ್ಲೇ ತೆರೆ ಬೀಳ್ತದೆ. ನಿಮ್ಮ ಪ್ರಕಾರ ಈ ಬಾರಿಯ ಸೋಷಿಯಲ್ ಜಸ್ಟಿಸ್ ಕ್ಯಾಬಿನೆಟ್ ಬ್ಯಾಲೆನ್ಸು ಹೇಗಿದೆ? ಯಾವ ಸಚಿವರಿಗೆ ಯಾವ ಖಾತೆ ಸಿಕ್ಕರೆ ಚೆನ್ನಾಗಿರುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ತಲುಪಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದೇ ಲೇಟೆಸ್ಟ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.